ನಮಸ್ಕಾರ. ಇವತ್ತು ಇಡೀ ಭಾರತದಲ್ಲಿ ಕುಂಭಮೇಳದ ಮಾಧ್ಯಮದಿಂದ ಭಾರತವನ್ನು ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಬೇಕು ಹೇಳುವ ಬೇಡಿಕೆ ಎಲ್ಲ ಕಡೆ ಮೊಳಗ್ತಾ ಇದೆ. ಇತ್ತೀಚೆಗೆ ಕುಂಭಮೇಳದಲ್ಲಿ ಅನೇಕ ಸಂತರು ಧರ್ಮ ಸಂಸತ್ನಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಆಯೋಜಿಸಿದಂಥ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ಭಾರತವನ್ನು ಹಿಂದೂ ರಾಷ್ಟ್ರ ಘೋಷಣೆ ಮಾಡಬೇಕಂತೇಳಿ ಬೇಡಿಕೆ ನೀಡಲಾಯಿತು. ಅಷ್ಟೇ ಅಲ್ಲ, ನಾಳೆ ವಸಂತ ಪಂಚಮಿಯಂದು ಫೆಬ್ರವರಿ 2ರಂದು 502 ಪುಟಗಳ 25 ಸಂಸದರ ಹಿಂದೂ ರಾಷ್ಟ್ರ ನಿರ್ಮಾಣ ಸಮಿತಿಯು ಭಾರತವನ್ನು ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಲಿಕ್ಕಾಗಿ ಒಂದು ಸಂವಿಧಾನವನ್ನು, ಹಿಂದೂ ಸಂವಿಧಾನವನ್ನು ಅನಾವರಣ ಮಾಡಲಿಕ್ಕಿದೆ. ಈ ಮೂಲಕ ಭಾರತದ ಸಂವಿಧಾನ ಹಿಂದೂ ರಾಷ್ಟ್ರ ಆಗಬೇಕು, ಭಾರತದ ಸಂವಿಧಾನದಲ್ಲಿನ ಸೆಕ್ಯುಲರ್ ಶಬ್ದವನ್ನು ತೆಗಿಬೇಕು ಹೇಳುವ ಬೇಡಿಕೆಯನ್ನು ಇವತ್ತು ಎಲ್ಲ ಸಂತ ಮಹಾತ್ಮರು ಕುಂಭಮೇಳದ ಮೂಲಕ ಮಾಡ್ತಾ ಇದ್ದಾರೆ. ಸುಮಾರು 40 ಕೋಟಿ ಅಧಿಕ ಹಿಂದೂ ಬಾಂಧವರು ಈ ಕುಂಭಮೇಳದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಸಹ ಕುಂಭಮೇಳದಲ್ಲಿ ಸ್ನಾನ ಮಾಡುವಾಗ ಒಂದು ಡುಬುಕಿಯನ್ನು ಭಾರತ ಹಿಂದೂ ರಾಷ್ಟ್ರ ಆಗಲಿ ಅಂಥೇಳಿ ಬಾಗೇಶ್ವರ ಧಾಮದ ಧೀರೇಂದ್ರ ಶಾಸ್ತ್ರೀಜಿಯವರ ಮಾರ್ಗದರ್ಶನದಂತೆ ಎಲ್ಲರೂ ಇದನ್ನು ಪಾಲನೆ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಕಳೆದ 20 ವರ್ಷಗಳಿಂದ ಭಾರತವನ್ನು ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಬೇಕು ಹೇಳುವ ಬೇಡಿಕೆಗೆ ಅನೇಕ ಸಂತ ಮಹಾತ್ಮರು ಇವತ್ತು ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ವಾಸ್ತವದಲ್ಲಿ 1947ರಲ್ಲಿ ನಮ್ಮ ದೇಶ ಸ್ವತಂತ್ರ ಆದಾಗ ನಮ್ಮ ದೇಶ ಧರ್ಮದ ಆಧಾರದ ಮೇಲೆ ಸ್ವತಂತ್ರ ಆಯಿತು. ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟನ್ನು ನೋಡಿದಾಗ ಮುಸ್ಲಿಮರಿಗಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶವನ್ನು ನೀಡಿದರು, ಹಿಂದೂಗಳಿಗಾಗಿ ಭಾರತವನ್ನು ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಬೇಕಿತ್ತು. ಆದರೆ ಆ ರೀತಿ ಮಾಡಲಿಲ್ಲ. ಮುಸಲ್ಮಾನರು ಪಾಕಿಸ್ತಾನ ಸಿಕ್ಕ ತಕ್ಷಣ ಅದನ್ನು ಇಸ್ಲಾಮಿಕ್ ಸ್ಟೇಟ್ ಆಫ್ ಪಾಕಿಸ್ತಾನ್, ಇಸ್ಲಾಮಿಕ್ ಸ್ಟೇಟ್ ಆಫ್ ಬಾಂಗ್ಲಾದೇಶ್ ಅಂತ ಮಾಡಿದರು. ಆದರೆ ಭಾರತವನ್ನು ಹಿಂದೂ ರಿಪಬ್ಲಿಕ್ ಅಂತ ಮಾಡಬೇಕಿತ್ತು, ಅದನ್ನು ಮಾಡಲಿಲ್ಲ. 1976ರಲ್ಲಿ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇರುವಾಗ ನಮ್ಮ ದೇಶದ ಸಂವಿಧಾನದಲ್ಲಿ ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅಲ್ಲಿ ಜಾತ್ಯತೀತ, ಸೋಷಿಯಲಿಸಮ್ ಈ ಶಬ್ದವನ್ನು ಸೇರಿಸಿದರೆ, ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಾದ್ರೆ, ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ನಮ್ಮ ದೇಶದ ಸಂಸತ್ನಲ್ಲಿ, ಪಾರ್ಲಿಮೆಂಟಲ್ಲಿ ನಿಯಮ ಇದೆ. ಆ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ವಿರೋಧ ಪಕ್ಷವನ್ನು ಜೈಲಿನಲ್ಲಿ ಹಾಕಿ ನಮ್ಮ ದೇಶದ ಸಂವಿಧಾನದಲ್ಲಿ, ನಮ್ಮ ದೇಶದ ಕಾನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಈ ಸೆಕ್ಯುಲರ್ ಶಬ್ದವನ್ನು ಸೇರಿಸಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಡೆಫಿನೇಷನ್ ಅಲ್ಲ. ಇವತ್ತು ಸೆಕ್ಯುಲರ್ ಶಬ್ದ ದುರ್ಬಳಕೆ ಆಗ್ತಾಯಿದೆ. ಸೆಕ್ಯುಲರ್ ಅಂತ ಹೇಳಿದರೆ ಮುಸಲ್ಮಾನರಿಗೆ ವಿಶೇಷವಾದ ಸವಲತ್ತು, ಹಿಂದೂಗಳಿಗೆ ಕಾನೂನು. ನಮ್ಮ ದೇಶದಲ್ಲಿ ಮುಸಲ್ಮಾನರು ಅವರ ಮದ್ರಸೆಗಳ ಮೂಲಕ ಸಾರ್ವಜನಿಕ ಹಣದಿಂದ, ನಮ್ಮ ಸರ್ಕಾರದ ಹಣದಿಂದ ಅವರಿಗೆ ಕುರಾನ್ ಶಿಕ್ಷಣವನ್ನು ಕೊಡ್ಬೋದು. ಕ್ರೈಸ್ತ ಮಕ್ಕಳಿಗೆ ಬೈಬಲ್ ಶಿಕ್ಷಣವನ್ನು ಅವರ ಕಾನ್ವೆಂಟ್ ಮಕ್ಕಳಿಗೆ ಕೊಡ್ಬೋದು. ಆದರೆ ಹಿಂದೂ ಮಕ್ಕಳಿಗೆ ಮಾತ್ರ ಯಾವುದೇ ರೀತಿ ಶಿಕ್ಷಣವನ್ನು ಈಗ ಶಾಲೆಗಳಲ್ಲಿ, ಕನ್ನಡ ಶಾಲೆಗಳಲ್ಲಿ, ಸಾರ್ವಜನಿಕ ಶಾಲೆಯಲ್ಲಿ ಇವತ್ತು ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಹಿಂದೂ ಧರ್ಮದ ಶಿಕ್ಷಣವನ್ನು ಕೊಡಲಿಕ್ಕೆ ಅವಕಾಶ ಇಲ್ಲ. ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 28 ಪ್ರಕಾರ ನಮ್ಮ ದೇಶದ ಸಂವಿಧಾನದಲ್ಲಿ ಏನಂತೇಳಿದರೆ, ಒಂದು ಅವರಿಗೆ ವಿಶೇಷವಾಗಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಅವರ ಧಾರ್ಮಿಕ ಶಿಕ್ಷಣವನ್ನು ಕೊಡಲಿಕ್ಕಾಗಿ ಮದರಸ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ. ಆದರೆ ಆರ್ಟಿಕಲ್ 31 ಪ್ರಕಾರ ನಮ್ಮ ದೇಶದ ಸಂವಿಧಾನ ಸೆಕ್ಯುಲರ್ ಇದೆ, ಯಾವುದೇ ರಿಲಿಜಿಯಸ್ ಎಜುಕೇಷನನ್ನು ಕೊಡಬಾರ್ದು ಅಂತ ಹೇಳುತ್ತೆ. ಈ ರೀತಿ ತಾರತಮ್ಯತೆ ಇದೆ. ಒಂದು ದೇಶ ಇದೆ, ಆದರೆ ಅಲ್ಪಸಂಖ್ಯಾತರಿಗೆ ಮಾತ್ರ ವಿಶೇಷ ಕಾನೂನು ಮೂಲಕ ಹಿಂದೂಗಳಿಗೆ ಅನ್ಯಾಯವನ್ನು ಮಾಡಲಾಗ್ತಾ ಇದೆ. ನಾವು ಜಗತ್ತಿನಲ್ಲಿ ನೋಡೋದಾದರೆ, ಜಗತ್ತಿನಲ್ಲಿ 152 ಕ್ರೈಸ್ತ ರಾಷ್ಟ್ರ ಇದೆ, 62 ಮುಸ್ಲಿಂ ರಾಷ್ಟ್ರ ಇದೆ, 12 ಬೌದ್ಧ ರಾಷ್ಟ್ರ ಇದೆ. ಅದೇ ರೀತಿಯಲ್ಲಿ 1 ಕೋಟಿ ಜನಸಂಖ್ಯೆ ಇರುವಂಥ ಜೂ ಜನಾಂಗಕ್ಕಾಗಿ ಪ್ರತ್ಯೇಕವಾದಂಥ ಇಸ್ರೇಲ್ ರಾಷ್ಟ್ರ ಇದೆ. ಆದರೆ ಹಿಂದೂಗಳಿಗಾಗಿ ಜಗತ್ತಿನಲ್ಲಿ ಒಂದೇ ಒಂದು ರಾಷ್ಟ್ರ ಇಲ್ಲ. 100 ಕೋಟಿ ಹಿಂದೂಗಳಿಗಾಗಿ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರ ಇಲ್ಲದ ಕಾರಣದಿಂದಾಗಿ ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಮಾಡಬೇಕಾಗಿದೆ. ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ವಕ್ಫ್ ಬೋರ್ಡು 10 ಲಕ್ಷ ಎಕರೆ ಜಮೀನನ್ನು ಕಬಳಿಸುವ ಮೂಲಕ ಮತ್ತೊಂದು ಪಾಕಿಸ್ತಾನವನ್ನು ನಿರ್ಮಾಣ ಮಾಡ್ತಾ ಇದೆ. ಅದೇ ರೀತಿ ಇಸ್ಲಾಮಿಕ್ ಮತಾಂಧ ಸಂಘಟನೆಗಳು, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಒಂದು ಮಿಷನನ್ನು ರಿಲೀಸ್ ಮಾಡಿದೆ. ನಾವು ಭಾರತವನ್ನು 2047 ಒಳಗಡೆ ಭಾರತ ಸ್ವತಂತ್ರ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡೋದ್ರೊಳಗಡೆ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡ್ತಾ ಇದ್ದಾರೆ. 2011ರ ಸರ್ವೆಯಲ್ಲಿ ನಮ್ಮ ದೇಶದಲ್ಲಿ ಸುಮಾರು 10 ರಾಜ್ಯಗಳಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರು, ಅದೇ ರೀತಿಯಲ್ಲಿ 200 ಜಿಲ್ಲೆಗಳಲ್ಲಿ ಹಿಂದೂಗಳ ಅಲ್ಪಸಂಖ್ಯಾತರು. ನಮ್ಮ ದೇಶದಲ್ಲಿ ಇತ್ತೀಚೆಗೆ ಒಂದು ಎಕನಾಮಿಕ್ ಸರ್ವೆ ಫಾರ್ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಒಂದು ಸರ್ವೆ ರಿಲೀಸ್ ಆಯಿತು. ಅದರಲ್ಲಿ 1950ರಿಂದ 2015ರವರೆಗೆ ನಮ್ಮ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ 8% ಕಡಿಮೆ ಆಗಿದೆ. ಅದೇ ರೀತಿಯಲ್ಲಿ ಮುಸ್ಲಿಮರ ಜನಸಂಖ್ಯೆ 43% ಹೆಚ್ಚಾಗಿದೆ. ಅಂದರೆ ಭವಿಷ್ಯದಲ್ಲಿ 2050ರಲ್ಲಿ ಭಾರತ ಜಗತ್ತಿನ ಅತಿದೊಡ್ಡ ಇಸ್ಲಾಮಿಕ್ ರಾಷ್ಟ್ರ ಆಗಲಿಕ್ಕಿದೆ ಅಂತೇಳಿ ಪ್ಯೂ ರಿಸರ್ಚ್ ಹೇಳ್ತಾ ಇದೆ. ಹಾಗಾಗಿ
ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡುವಂಥದ್ದು ಇವತ್ತು ಅನಿವಾರ್ಯ ಆಗಿದೆ. ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿದಾಗ ಮಾತ್ರ ನಮ್ಮ ದೇಶದಲ್ಲಿ ಹಿಂದೂ ಧರ್ಮ, ಸನಾತನ ಧರ್ಮ ಉಳಿಲಿಕ್ಕೆ ಸಾಧ್ಯ ಇದೆ. ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ನನ್ನ ಮನೆ ಅಂಥೇಳಿ ಒಂದು ವ್ಯಾಪಕ ವಿಚಾರವನ್ನು ಮಾಡುವಂಥ, ಸರ್ವೇ ಜನೋ ಸುಖಿನೋ ಭವಂತು ಅಂತೇಳಿ ಎಲ್ಲರಿಗೂ ಸುಖವನ್ನು ಬಯಸುವಂಥ ಸನಾತನ ಧರ್ಮದ ರಕ್ಷಣೆಗಾಗಿ ಭಾರತವನ್ನು ಹಿಂದೂ ರಾಷ್ಟ್ರ ಅಂತೇಳಿ ಮಾಡುವಂಥದ್ದು ಇವತ್ತು ಅತ್ಯಂತ ಅನಿವಾರ್ಯವಾಗಿದೆ. ಅದಕ್ಕೋಸ್ಕರ ಹಿಂದೂ ಜನಜಾಗೃತಿ ಸಮಿತಿ ರಾಷ್ಟ್ರವ್ಯಾಪಿ ಸುಮಾರು 2,000 ಹಿಂದೂ ರಾಷ್ಟ್ರ ಜಾಗೃತಿ ಸಭೆಗಳ ಆಯೋಜನೆಯನ್ನು ಮಾಡ್ತಾ ಇದೆ. ಅಲ್ಲಿ ಹಿಂದೂ ರಾಷ್ಟ್ರದ ಬೇಡಿಕೆಯನ್ನು ಮಾಡ್ತಾ ಇದೆ. ಪ್ರತಿ ವರ್ಷ ನಾವು ಅಖಿಲ ಭಾರತ ಹಿಂದೂ ರಾಷ್ಟ್ರ ಅಧಿವೇಶನಗಳ ಮೂಲಕ ಭಾರತವನ್ನು ಹಿಂದೂ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಬೇಕಂತೇಳಿ ಬೇಡಿಕೆಯನ್ನು ಮಾಡ್ತಾ ಇದ್ದೇವೆ. ಈಗ ಕುಂಭಮೇಳದಲ್ಲಿಯೂ ಹಿಂದೂ ರಾಷ್ಟ್ರ ಅಧಿವೇಶನ ಜರುಗ್ತಾ ಇದೆ. ನಮ್ಮೆಲ್ಲರ ಧ್ಯೇಯ ಭಾರತವನ್ನು ಸಂವಿಧಾನಬದ್ಧವಾಗಿ, ನಮ್ಮ ದೇಶದ ಸಂವಿಧಾನದಲ್ಲಿ ಆರ್ಟಿಕಲ್ 369ರಲ್ಲಿ ನಮ್ಮ ದೇಶದ ಸಂವಿಧಾನದಲ್ಲಿ ಯಾವಾಗ ಬೇಕಾದರೂ ಬದಲಾವಣೆಯನ್ನು ಮಾಡ್ಬೋದು. ಈಗಾಗಲೇ 100 ಬದಲಾವಣೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಹೇಳುವಂಥದ್ದು, ನಮ್ಮ ದೇಶದ ಸಂವಿಧಾನದಲ್ಲಿ ಅಮೆಂಡ್ಮೆಂಟ್ ಮಾಡುವಂಥ ಅಧಿಕಾರ ಪಾರ್ಲಿಮೆಂಟಿಗಿದೆ. ಹಾಗಾಗಿ ಪಾರ್ಲಿಮೆಂಟು ಮತ್ತೊಮ್ಮೆ ಬದಲಾವಣೆಯನ್ನು ಮಾಡಿ, ಅಂದರೆ ನಮ್ಮ ದೇಶದ ಸಂವಿಧಾನದಲ್ಲಿ ಅಮೆಂಡ್ಮೆಂಟನ್ನು ಮಾಡಿ, ಆ ಅಮೆಂಡ್ಮೆಂಟಲ್ಲಿ ಭಾರತದಲ್ಲಿ ಅಕ್ರಮವಾಗಿ ನುಸುಳಿರ್ತಕ್ಕಂಥ ಆ ಸೆಕ್ಯುಲರ್ ಸೋಷಿಯಲಿಸ್ಟಿಕ್ ಶಬ್ದವನ್ನು ತೆಗೆದು ಅಲ್ಲಿ ಹಿಂದೂ ರಿಪಬ್ಲಿಕ್ ಅಂತ ಮಾಡಬೇಕು. ಕಾನೂನುಬದ್ಧವಾಗಿ ಮಾಡಿದರೆ ಖಂಡಿತವಾಗಿ ನಮ್ಮ ದೇಶ ಒಂದು ಹಿಂದೆ ಹೇಗೆ ಕರ್ನಾಟಕದಲ್ಲಿ ವಿಜಯನಗರದ ಮೂಲಕ ಒಂದು ಸುವರ್ಣ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲಾಗಿತ್ತು, ಅದೇ ಥರ ಭವಿಷ್ಯದಲ್ಲಿ ಖಂಡಿತವಾಗಿ ಭಾರತ ಒಂದು ಜಗತ್ತಿನ ಒಂದು ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಬೇಡಿಕೆ ಇಟ್ಕೊಂಡು ಹಿಂದೂ ಜನಜಾಗೃತಿ ಸಮಿತಿ ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಮಾಡ್ತಿದೆ. ನಾವೆಲ್ಲರೂ ಜಯತು ಹಿಂದೂ ರಾಷ್ಟ್ರ ಅಂಥೇಳಿ ಈ ಒಂದು ಘೋಷಣೆಯೊಂದಿಗೆ ಭಾರತವನ್ನು ಹಿಂದೂ ರಾಷ್ಟ್ರವನ್ನು ಮಾಡೇ ತೀರ್ತೇವೆ ಹೇಳುವ ಘೋಷಣೆಯೊಂದಿಗೆ ಪ್ರತಿಯೊಬ್ಬ ಹಿಂದೂ ಇವತ್ತು ಬೇಡಿಕೆಯನ್ನು ಕೊಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ನಾವು ಹಿಂದೂ ರಾಷ್ಟ್ರವನ್ನು ಮಾಡ್ತೇವೆ ಹೇಳುವ ಬೇಡಿಕೆಯೊಂದಿಗೆ ನಮ್ಮ ಬೇಡಿಕೆಗೆ ಮನ್ನಣೆಯನ್ನು ಖಂಡಿತವಾಗಿ ಕೊಡಲಿಕ್ಕಿದೆ. ಭಾರತವನ್ನು ಸಂವಿಧಾನಬದ್ಧವಾಗಿ, ಕಾನೂನುಬದ್ಧವಾಗಿ ಹಿಂದೂ ರಾಷ್ಟ್ರ ಅಂತಲೇ ಘೋಷಣೆ ಮಾಡಬೇಕು ಹೇಳುವುದು ಬಹುಸಂಖ್ಯಾತ ಹಿಂದೂಗಳ ಬೇಡಿಕೆ ಆಗಿದೆ. ಇದು ನಮ್ಮ ಧರ್ಮ ಕರ್ತವ್ಯವಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಎಲ್ಲ ಸಂಸದರು ಈ ದೃಷ್ಟಿಯಲ್ಲಿ ವಿಚಾರವನ್ನು ಮಾಡಬೇಕು ಹೇಳುವ ಆಗ್ರಹವನ್ನು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಮಾಡ್ತಾ ಇದ್ದೇವೆ. ಮೋಹನ್ ಗೌಡ, ಕರ್ನಾಟಕ ರಾಜ್ಯ ವಕ್ತಾರರು, ಹಿಂದೂ ಜನಜಾಗೃತಿ ಸಮಿತಿ.